ಶೇಂಗಾ ಬೀಜ ಸ್ವಲ್ಪ, ಆಮೇಲೆ ಸಾಲ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಕರಿಬೇವು ಸೊಪ್ಪನ್ನ ಈ ಥರ ನೈಸಾಗಿ ಕಟ್ ಮಾಡ್ಕೊಂಡಿರಬೇಕು ಇದು ಸ್ವಲ್ಪ, ಆಮೇಲೆ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಆಮೇಲೆ ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ನಾವು ಎಷ್ಟು ಮಾಡ್ತೀವೋ ಅಷ್ಟು. ಆನಿಯನ್ ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಇಷ್ಟು ಆನಿಯನು, ಇವಾಗ ನಾವು ಜಾಸ್ತಿ ಮಾಡೋದ್ರಿಂದ ಇಷ್ಟು ಆನಿಯನ್ ಹಾಕ್ಕೊತಾ ಇದ್ದೀವಿ. ಅಷ್ಟೇ ಎಳ್ಳು ಚೆನ್ನಾಗಿ ಟೇಸ್ಟ್ ಕೊಡ್ತವೆ ತಗೊಳ್ಳೋದು. ಹಾಗೆಯೇ ಕಡಲೆಪಪ್ಪು ನಾವು ಹೋಟ್ಲಲ್ಲಿ ಮಾಡೋದ್ರಿಂದ ಜಾಸ್ತಿನೇ ಹಾಕ್ಕೊತೀವಿ. ನೀವು ಮನೆಯಲ್ಲಾದರೆ ಒಂದು ಇಡಿ ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಸೋಡಾ ಇಟ್ಕೊಂಡಿರಬೇಕು. ಅಡುಗೆ ಸೋಡಾ ಬಂದುಬಿಟ್ಟು ಮನೇಲಾದರೆ ಯೂಸ್ ಮಾಡ್ಬೋದು, ಅಂದರೆ ಸ್ಮೂತಾಗಿರುತ್ತೆ ಪಕೋಡ, ಚೆನ್ನಾಗಿ ಬರಬೇಕು ಗರಿ ಅಂತ ಹೇಳಿದ್ರೆ ನಿಮಗೆ ಅಡುಗೆ ಸೋಡಾ ಯೂಸ್ ಮಾಡ್ಬೋದು. ಇಲ್ಲ ಹಾಗೆ ಮಾಡ್ತೇನೆ ಅಂದರೆ ಮಾಡ್ಬೋದು, ಸ್ವಲ್ಪ ಹಾರ್ಡಾಗಿರುತ್ತೆ. ಅಡುಗೆ ಸೋಡಾ ನಾನೀಗ ಇಷ್ಟು ಮಾಡೋದ್ರಿಂದ 1 ಸ್ಪೂನ್ ಹಾಕ್ಕೊತಿದ್ದೀನಿ. ಓಕೆನಾ. ಆಯಿಲು ಸ್ವಲ್ಪ ಡಾಲ್ಡ ಮಿಕ್ಸ್ ಮಾಡಿ ಸ್ವಲ್ಪ ಹೀಟ್ ಮಾಡ್ಕೊಂಡಿರಬೇಕು. ಅದನ್ನ ಈ ಸೋಡದ ಮೇಲೆ ಹಾಕ್ಕೊಳ್ಳೋದು. ಇದನ್ನ ಈ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕೈನಲ್ಲಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಯಾಕೆ ಕಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ಇದು ಉಪ್ಪು ಮತ್ತು ಎಣ್ಣೆ ದಾಲ್ಡ ಹಾಕಿರ್ತೀವಲ್ಲ, ಇದು ಚೆನ್ನಾಗಿ ನೀರು ಹೊಡಿತದೆ. ನೀರು ಹೊಡೆದಾಗ ನಿಮಗೆ ಪಕೋಡಕ್ಕೆ ನೀರು ಜಾಸ್ತಿ ಯೂಸ್ ಮಾಡಬೇಕಂತ ಏನಿರಲ್ಲ. ಈ ಥರ ಚೆನ್ನಾಗಿ ಆಯಿಲ್ ಕಮ್ಮಿ ಅನಿಸಿದರೆ ನಿಮಗೆ ಸ್ವಲ್ಪ ಹೀಟಾಗಿರೋ ಎಣ್ಣೆನ ಈ ಥರ ಹಾಕೊಂಡಾಗ ಕ್ಲೀನಾಗಿ ಪಕೋಡ ಅನ್ನೋದು ಸರಿಯಾಗಿ ನೀರು ಬಿಡ್ತದೆ. ಓಕೆ, ಇವಾಗ ಚೆನ್ನಾಗಿ ಇದು ನೀರು ಬಿಟ್ಟಿದೆ. ನೀರು ಬಿಟ್ಟರ ಮೇಲೆ ಇವಾಗ ಇನ್ನೊಂದು ಹದ ಮಾಡಿಕೊಂಡು ಆಮೇಲೆ ಏನು ಬೇಕೋ ಐಟಮ್ಸು ಅದನ್ನ ಹಾಕ್ಕೊಳ್ಬೇಕು. ಓಕೆನಾ. ಇಷ್ಟಕ್ಕೆ ನಾನು ಇವಾಗ ಇದಕ್ಕೆ ನಾನಿವಾಗ ಮೈದಾ ಹಾಕ್ಕೊತಿದ್ದೀನಿ. ಇದಕ್ಕೆ ಒಂದು 4 ಲೀಟ್ರ್ ಮೈದಾ, ಮೈದಾ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬಂದುಬಿಟ್ಟು ನಿಮಗೆ ಇದಕ್ಕೆ ಒಂದು 3/4 ಲೀಟ್ರ್ ಅಕ್ಕಿ ಹಿಟ್ಟು, ಇದೆರಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ನಿಮಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಥರ ಮಿಕ್ಸಿಗೆ ಚೆನ್ನಾಗಿರಬೇಕು. ಆವಾಗ ನಾವು ಇದನ್ನ ಟೇಸ್ಟ್ ನೋಡ್ಕೊಳ್ಬೇಕು. ಉಪ್ಪು ಕರೆಕ್ಟಾಗಿರುತ್ತೆ, ಇದು ಕರೆಕ್ಟಾಗಿದೆ. ಇವಾಗ ನನಗೆ ಕರೆಕ್ಟಾಗಿದೆ ಉಪ್ಪು. ಇದು ಟೇಸ್ಟ್ ನೋಡ್ಕೊಳ್ಬೇಕು. ಇಲ್ಲಿ ಉಪ್ಪು ಕರೆಕ್ಟಾಗಿದ್ದರೆ ನಿಮಗೆ ನೆಕ್ಸ್ಟ್ ನೀರು ಹಾಕೊಂಡಾಗ ಉಪ್ಪು ಕಡಿಮೆ ಆಗೋಲ್ಲ, ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ. ಇವಾಗ ಇದನ್ನ ಈ ಥರ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವು ಒಂದು ಸೈಡಲ್ಲಿ ಸ್ವಲ್ಪ ಇಟ್ಕೊಳ್ಬೇಕು. ಒಂದು ಬಾಲಲ್ಲಿ ನೀರು ತಗೊಂಡು ಎಷ್ಟು ಬೇಕು
ಅಷ್ಟು ಅದರೊಳಗೆ ಹಾಕೊಂಡ್ಬಿಟ್ಟು ಜಾಸ್ತಿನೂ ನೀರು ಹಾಕ್ಬಾರ್ದು. ಜಾಸ್ತಿ ನೀರು ಹಾಕಿದ್ರೂ ಅಂಟಂಟಾಗ್ಬಿಡುತ್ತೆ. ಪೂರಿ ಹಿಟ್ಟು ಥರ ಮಾಡ್ಕೊಳ್ಬೇಕು ಅದನ್ನ. ಇವಾಗ ನೀರು ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಹದ ಮಾಡ್ಕೊಂಡ್ಬಿಟ್ಟು ಈ ಥರ ಉಂಡೆ ಉಂಡೆಯಾಗಿ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಹೊತ್ತು. ಪಕೋಡ ಮಾಡಬೇಕಂದ್ರೆ ಪಕೋಡ ಮಾಡಬೇಕಂದ್ರೆ ಫಸ್ಟ್ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಕರೆಕ್ಟಾಗಿ. ಎಣ್ಣೆನ ಎಳೆ ಕಾವನಲ್ಲಿ ಇಟ್ಕೊಳ್ಬೇಕು. ಎಣ್ಣೆನ ಎಳೆ ಕಾವನಲ್ಲಿ ಯಾಕೆ ಇಟ್ಕೊಳ್ಬೇಕಂತ ಹೇಳಿದ್ರೆ ಜಾಸ್ತಿ ಕಾವನಲ್ಲಿ ಇಟ್ಕೊಂಡ್ರೆ ಪಕೋಡ ಬೇಯಲ್ಲ ಸರಿಯಾಗಿ ಒಳಗಡೆ. ಅದೇ ಎಳೆ ಕಾವನಲ್ಲಿ ಇಟ್ಬಿಟ್ಟು ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಸೈಜಲ್ಲಿ ನೀವು ಪಕೋಡ ಹಾಕ್ತಿದ್ರೆ ಅದು ಕ್ಲೀನಾಗಿ ನಿಮಗೆ ಗರಿ ಗರಿಯಾಗಿ ಬರುತ್ತೆ. ಒಳಗಡೆ ಕ್ಲೀನಾಗಿ ಬೆಂದಿರುತ್ತೆ, ಅವು ತಿನ್ಲಿಕ್ಕೆ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬಾಯ್ಲ್ ಮಾಡಿಕೊಂಡು ಇದನ್ನ ಸ್ವಲ್ಪ ಎತ್ತಿಟ್ಕೊಳ್ಬೇಕು. ಈ ಥರ ರೆಡ್ ಆಗೋ ಗಂಟ ಬಿಡಬಾರ್ದು, ಸ್ವಲ್ಪ ಲೈಟಾಗಿ ವೈಟ್ ಇರೋಗೆ ಎತ್ತಿಟ್ಕೊಳ್ಬೇಕು. ಆವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಟ್ರಿಕ್ನ ಹಾಕೊಳ್ಬೇಕಾಗಿರುತ್ತೆ. ಅವಾಗ ನಿಮಗೆ ಕ್ಲೀನಾಗಿ ಬಿಸಿಯಲ್ಲಿ ಅದು ಒಳಗಡೆಯಿಂದ ಬೇಯ್ತಾಗಿರುತ್ತೆ. ಇದನ್ನ ಲೈಟ್ ಕವನಲ್ಲಿ ಈ ಥರ ಹಾಕೊಳ್ಬೇಕಾಗಿರುತ್ತೆ. ಸೈಜ್ ಬೇಕಾದರೆ ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದು ಹೋಟ್ಲಲ್ಲಿ ಆಗಿರೋದ್ರಿಂದ ದೊಡ್ಡ ಸೈಜಲ್ಲಿ ಹಾಕ್ತೀವಿ. ಈ ಥರ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆಫ್ ಬಾಯ್ಲ್ ಮಾಡ್ಕೊಂಡಿರೋದನ್ನ ಇಲ್ಲಿ ಇದು ಫಸ್ಟ್ ಇನ್ನೊಂದು ಟ್ರಿಪ್ಪಲ್ಲಿ ಹಾಕಿದ್ರೆ ಆಫ್ ಬಾಯ್ಲ್ ಆಗಿರುತ್ತಲ್ಲ ಅದ್ರ ಜೊತೆಗೆ ಇದನ್ನ ಟೇಸ್ಟ್ ಮಾಡಬೇಕು. ಅವಾಗ ಎರಡು ಕ್ಲೀನಾಗಿ ಬೇಯ್ತದೆ. ನಿಮಗೆ ಬೆಂಕಿ ಕಾವು ಮಾತ್ರ ಆ ಬೆಂಕಿಯನ್ನು ಅದು ಸ್ಲೋ ಮೀಡಿಯಮ್ ಲೆವೆಲಲ್ಲೇ ಇರಬೇಕು. ಜಾಸ್ತಿ ಹೀಟ್ ಆದ್ರೂ ನಿಮಗೆ ಒಳಗಡೆ ಗಟ್ಟಿಯಾಗಿ ಬರುತ್ತೆ, ಪಕೋಡನೊಂದು ಕ್ಲೀನಾಗಿ ಬರುತ್ತೆ. ಈ ಥರ ಹಾಕಿಬಿಟ್ಟು ಸ್ವಲ್ಪ ಟೈಮ್ ಆಗೇ ಇರಬೇಕು. ಜಾಸ್ತಿ ತಿರ್ಸಕ್ಕೆ ಹೋಗ್ಬಾರ್ದು. ತಿರ್ಸಕ್ಕೆ ಹೋಗ್ಬಿಟ್ರೆ ಇದಕ್ಕೆ ಪೀಸ್ ಆಗಿಬಿಡುತ್ತೆ ಪಕೋಡ. ಆವಾಗ ಜಾಸ್ತಿ ನೋಡಿಬಿಟ್ಟು ಒಂದು ಗ್ರೌಂಡು ಈ ಥರ ಚೇಂಜ್ ಮಾಡಬೇಕು. ಅದ್ರ ಪೊಸಿಷನ್ನ ಚೇಂಜ್ ಮಾಡಿಕೊಂಡು ಕ್ಲೀನಾಗಿ ಹಾಗೆ ಅಡಿಗಡೆ ಜಾರ ಇಟ್ಬಿಟ್ಟು ಕ್ಲೀನಾಗಿ ಬಿಟ್ಬಿಟ್ರೆ ಕ್ಲೀನಾಗಿ ಬೇಯ್ತದೆ. ಈ ಥರ ಮೇಲ್ಗಡೆ ಬಂದಿದ್ದರೆ ಅದನ್ನ ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಸಾಕು. ಫುಲ್ ಆಯಿಲ್ ತಾಗ್ತಾನೆ ಇರಬೇಕು ಅದಕ್ಕೆ, ಅವಾಗ ಕರೆಕ್ಟಾಗಿ ಬೇಯ್ತದೆ. ಇವಾಗ ಪಕೋಡ ಬಂದುಬಿಟ್ಟು ಬ್ರೌನಿಶ್ ಆಗಿ ಬಂದಿದೆ, ಗೋಲ್ಡನ್ ಕಲರಲ್ಲಿದೆ. ಆ ಟೈಮಲ್ಲಿ ನಾವು ಒಂದು ರೌಂಡ್ ನೋಡಿಕೊಂಡು ಕರೆಕ್ಟಾಗಿ ಎಲ್ಲ ಕಡೆಯೂ ಅದೇ ಥರ ಆಗಿದೆ ಅಂತ ನೋಡಿಬಿಟ್ಟು ಎತ್ತಬೇಕು. ಯಾಕೆ ಈ ಕಲರ್ ಬಂದಾಗ ಎತ್ತಬೇಕಂತ ಹೇಳಿದ್ರೆ ಆಮೇಲೆ ಅದರಲ್ಲಿರೋ ಬಿಸಿಗೆ ಇನ್ನೂ ಜಾಸ್ತಿ ಬೇಯ್ತದೆ. ಇಲ್ಲಾಂದರೆ ಒಳಗಡೆ ಸುಟ್ಟೋಗ್ಬಿಟ್ಟು ಒಂಥರ ಜಾಸ್ತಿ ತಿನ್ಲಿಕ್ಕೆ ಚೆನ್ನಾಗಿರಲ್ಲ, ಆ ಟೇಸ್ಟ್ ಅನ್ನೋದು ಹೋಗ್ಬಿಡುತ್ತೆ. ಅದರಿಂದ ಕ್ಲೀನಾಗಿ
ಈ ಕಲರಲ್ಲಿರುವಾಗಲೇ ಎತ್ಕೊಳ್ಬೇಕು ಪಕೋಡನ. ಎಲ್ಲದು ಒಂದೇ ಥರ ಕಲರ್ ಬಂದಿದೆಯಾ? ಆ ಥರ ಕಲರ್ ಬಂದಾಗ ನೋಡಿ, ಅದು ಸೌಂಡ್ ಬರ್ತಾಯಿದೆ ಅಲ್ವಾ? ಅದು ಸೌಂಡ್ ಬಂದುಬಿಟ್ಟು ನಿಮಗೆ ಒಳಗಡೆ ಇನ್ನೂ ಆಯಿಲ್, ಆ ಬಿಸಿ ಅನ್ನೋದು ಆ ಥರನೇ ಬಾಯ್ಲ್ ಆಗ್ತಾನೆ ಇರುತ್ತೆ. ಇಲ್ಲ ನಾವು ಇನ್ನೂ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಆ ಬಿಸಿಗೂ ಮತ್ತು ಬಿಸಿಗೂ ಅದು ಕಪ್ಪಾಗಿ ಸುಟ್ಟೋಗ್ಬಿಡುತ್ತೆ. ಎಸ್, ಇದು ಆನಿಯನ್ ಪಕೋಡ, ಉಂಡೆ ಪಕೋಡ.